ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ರಾಷ್ಟ್ರೀಯ ಶರಣಾಗತಿ ಸಂಘ ಇದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ರೀತಿಯಾಗಿ ಕರೆದವರು ಯಾರು? ರಾಹುಲ್ ಗಾಂಧಿ. ಯಾಕೆ ಕರೆದ್ರು? ಶರಣಾಗತಿ ಸಂಘನ ಇಲ್ಲ ರೀ, ರಾಷ್ಟ್ರದಲ್ಲೇ ರಾಷ್ಟ್ರೀಯತೆಯನ್ನು ದೇಶಭಕ್ತಿಯನ್ನು ಕಲಿಸುವಂಥ ಜಾಗೃತ ವಿಶ್ವದ ದೊಡ್ಡ ಸಂಘಟನೆ ಅದು, ರಜಿಸ್ಟ್ರೇಷನ್ ಹೇಳೋದಂಥದ್ದು. ಅದಕ್ಕೆ ಈ ರೀತಿಯಾಗಿ ಕರೆದ್ರೆ ಯಾಕೆ ಶರಣಾಗತಿ ಅಂತ ಯಾಕೆ ಕರೆದ್ರು? ಇಲ್ಲೇ ಇರೋದು ರಹಸ್ಯ. ಈ RSS ರಾಮ್ ಮಾಧವ್ ಅವರು ಅಮೇರಿಕೆಯಲ್ಲಿ ಹಡ್ಸನ್ ಇನ್ಸ್ಟಿಟ್ಯೂಟ್ನಲ್ಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿದಾಗ ಕೆಲವೊಂದಿಷ್ಟು ಮಾತಾಡಿದರು. ಅದ್ಯಾವಪ್ಪ ಅಂತಂದರೆ, ಅಮೇರಿಕದ ಒತ್ತಡದಂತೆ ಇರಾನ್ ಮತ್ತು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯನ್ನು ನಿಲ್ಲಿಸಲು ಭಾರತ ನಿರ್ಧರಿಸಿದೆ. ಅಮೇರಿಕದ ಒತ್ತಡದಿಂದ ಅಮೇರಿಕವು ವಿಧಿಸುವ ಹೆಚ್ಚಿನ ಸುಂಕವನ್ನು ಒಪ್ಪಿಕೊಂಡಿದೆ. ಇವೆರಡು ಮಾತುಗಳು ಇನ್ನೂ ಮಾತಾಡಿದರು. ಅವ್ರು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದರು. ಇದನ್ನು ಯಾಕೆ ಮಾತಾಡಿದರು? ತಪ್ಪಿ ಇದನ್ನು ರಾಹುಲ್ ಗಾಂಧಿಯವರು ಅಮೇರಿಕೆಗೆ ಹೋದಲ್ಲೋ ಮತ್ತೆ ಹೋದಲ್ಲೋ ಮಾತಾಡಿದರೆ ಅವರು ಮಾತಾಡಿದಾರೆ ಅಂತ ಇವರು ವಾದ ಮಾಡ್ತಾರೆ. ಆದರೆ ಇವ್ರು ಯಾಕೆ ಮಾತಾಡ್ಬೇಕು ಅದನ್ನು? ಅಮೇರಿಕ ನಮ್ಮ ಮೇಲೆ ಒತ್ತಡ ತರೋದಕ್ಕೆ ಯಾರವರು? ಭಾರತ ಸಾರ್ವಭೌಮ ರಾಷ್ಟ್ರ ಅಲ್ವಾ? ಅದರಲ್ಲೂ ಭಾರತದ ರಾಷ್ಟ್ರೀಯತೆ ಬಗ್ಗೆ, ಅದರ ಏನಪ್ಪ ಒಂದು ಹೆಮ್ಮೆಯ ಬಗ್ಗೆ, ಅದರ ಏಳಿಗೆಯ ಬಗ್ಗೆ ಜಬರ್ದಸ್ತಾಗಿ ವಾದ ಮಾಡುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಅವರ ವ್ಯಕ್ತಿ ರಾಮ್ ನಮ್ಮ ಮಾಧವ್ ಮಾತಾಡಿದ್ದು ತಪ್ಪಲ್ವಾ? ಇದು ಪ್ರತಿಭಟನೆ ರಾಷ್ಟ್ರ ತುಂಬ ಹಬ್ಬಿದ ತಕ್ಷಣ ಅದನ್ನು ತೆಗೆದು ಹಾಕಿದರು ಅನ್ನುವಂಥದ್ದು. ಇವೇನೋ ಇರಲಿ, ಯಾಕೆ ಮಾತನ್ನು ಇವತ್ತು ತರ್ತಾ ಇದ್ದೀನಿ ಅಂತಂದರೆ, ಇಷ್ಟೊಂದು ನಾವು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ಕೆಳಮಟ್ಟಕ್ಕೆ ಬಂದು ನಿಂತಿದ್ದೀವ. ಇವತ್ತೊಂದು ಸಣ್ಣ ರಾಷ್ಟ್ರ ಇರಾನ್ ಯಾವ ರೀತಿ ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಇಡೀ ಹೋರಾಟವನ್ನು ಮಾಡಿ ಗೆಲ್ತದಲ್ಲೂ ಸೋಲ್ತನೋ ಬೇರೆ, ಆದರೆ ನಾವು ನಮ್ಮ ಸ್ವಾಭಿಮಾನ ಬಿಟ್ಟು ಕೊಡೋದಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟದ್ದು ಜಗತ್ತಿಗೆ. ಅದು ಆ ಸೂಪರ್ ಪವರ್ ಕರ್ಕೊಳ್ಳುವಂಥ ಅಮೇರಿಕೆಗೆ. ನಾವು ಅಮೇರಿಕಾದಲ್ಲಿ ಹೋಗಿ ಅವ್ರ ಹಡ್ಸನ್ ಯೂನಿವರ್ಸಿಟಿಯಲ್ಲೇ ಒಂದು ಇಂಟರ್ವ್ಯೂದಲ್ಲೂ ಮಾತಾಡ್ತೀವಿ. ಜೊತೆಗೆ ನಮ್ಮ ಹೊಸಬಾಳೆ ಅವರು ಇದ್ದಾರೆ, ಎರಡನೆಯ ಹೆಡ್ ಆಫ್ ದ